ಸ್ಯಾಂಡಲ್ವುಡ್ನಲ್ಲಿ ಹೊಸ ತಂಡಗಳ ಹೊಸ ಪ್ರಯತ್ನಗಳು ನಡೀತಾ ಇರುತ್ತೆ. ಇದೀಗ ಅಂಥದ್ದೇ ಒಂದು ಹೊಸ ಸಿನಿಮಾ ಸೇಹರ್ಷಿ ರಾಜ್ಯದಾದ್ಯಂತ ಬಿಡುಗಡೆಯಾಗಿದೆ. ಹೊಸಬರೇ ಸೇರಿ ನಿರ್ಮಾಣ ಮಾಡಿರುವಂತಹ ಸಿನಿಮಾ ಇದಾಗಿದ್ದು ರಂಗಭೂಮಿ ಕಲಾವಿದ ಕಿರಣ್ ನಾರಾಯಣ್ ಸ್ವತಃ ಈ ಚಿತ್ರಕ್ಕೆ ನಾಯಕರಾಗಿ, ನಿರ್ದೇಶಕರಾಗಿ ಮತ್ತು ನಿರ್ಮಾಪಕರಾಗಿಯೂ ಜವಾಬ್ದಾರಿ ಹೊತ್ತಿದ್ದಾರೆ. ಟೈಟಲ್ ಹೇಳುವಂತೆ ಇದೊಂದು ಫ್ರೆಂಡ್ಶಿಪ್ ಹಿನ್ನೆಲೆಯುಳ್ಳುವಂತಹ ಒಂದು ಸಿನಿಮಾ ಆಗಿದ್ದು ಸಾಮಾಜಿಕ ಕಳಕಳಿಯ ಸಂದೇಶವೂ ಕೂಡ ಇದೆ. ಕರ್ನಾಟಕದಾದ್ಯಂತ ಅದ್ದೂರಿ ಓಪನಿಂಗ್ ಪಡೆದುಕೊಂಡಿರುವ ಸ್ನೇಹರ್ಷಿ ಚಿತ್ರಕ್ಕೆ ಫಸ್ಟ್ ಡೇ ಫಸ್ಟ್ ಶೋ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ. ಯಾವ ಕ್ಷೇತ್ರದಲ್ಲೇ ಆಗಲಿ ಅನ್ಯಾಯಗಳು ಆದಾಗ ಅನ್ಯಾಯವನ್ನು ನಿರ್ಭಯವಾಗಿ ಎದುರಿಸುವ, ಪ್ರತಿಭಟಿಸುವ, ನ್ಯಾಯವನ್ನು ಒದಗಿಸುವ ಕಡೆಗೆ ಇಲ್ಲಿಯ ಕಥಾನಾಯಕ ಪೃಥ್ವಿ ದಾಪುಗಾಲು ಇಟ್ಟು ಅಂಥ ಅನ್ಯಾಯಗಳನ್ನು ಸರಿಪಡಿಸೋದಕ್ಕೆ ಹೋಗಿ ತಾನು ಪೇಜಿಗೆ ಸಿಕ್ಕಿಕೊಂಡರೂ ಕೂಡ, ತಾನು ಕಷ್ಟಕ್ಕೆ ಈಡಾದರೂ ಕೂಡ ತಾನು ಗುರಿ ಮುಟ್ಟೋದರಲ್ಲಿ ಯಶಸ್ಸನ್ನು ಕಾಣ್ತಾನೆ. ಅದನ್ನು, ಆ ಪಾತ್ರವನ್ನು ಕಿರಣ್ ನಾರಾಯಣ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಹುಶಃ ನನಗನ್ಸುತ್ತೆ ಕ್ರೌರ್ಯ ಇಲ್ಲಿ ಸ್ವಲ್ಪ ಹೆಚ್ಚಿನದೇ ಇರಬಹುದು. ಆದರೆ ಇವತ್ತು ಡೆಲಿವರಿ ಬಾಯ್ಸ್ ಆಗಿರ್ಬೋದು, ಆಟೋ ಡ್ರೈವರ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ನಮ್ಮ ರಾಜ್ಯಕ್ಕಾಗಲಿ ನಮ್ಮ ದೇಶಕ್ಕಾಗಲಿ ಅವ್ರ ಒಂಥರ ಬೆನ್ನೆಲು ಬಿದ್ದಂಗೆ. ಯಾರೋ ಒಬ್ಬರು IT BTಲಿ ಕೆಲಸ ಮಾಡೋ ಅಂಥವ್ರು ನೈಟ್ 12 ಗಂಟೆಗೆ ಬಂದಾಗ